ಪ್ರೇಸಲು ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನಾವೆಲ್ಲರೂ ಇಂದು ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಯೆಹೋಶುವನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ. ಇಗೋ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನು. ಇವತ್ತು ಅನೇಕರು ದೇವರು ನನ್ನ ಜೊತೆ ಇದ್ದಾರಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ದೇವರು ನನಗೆ ಸಹಾಯ ಮಾಡ್ತಾರಾ ಅಂತ ನೀವು ಯೋಚಿಸ್ತಾ ಇದ್ದೀರಿ, ಚಿಂತಿಸ್ತಾ ಇದ್ದೀರಿ. ದೇವರು ನನ್ನ ಸಂಗಡನೇ ಇದ್ದಾರೋ ಇಲ್ವೋ ಅಂತ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೋತಾ ಇರ್ಬೋದು. ಆದರೆ ಕರ್ತನು ಹೇಳ್ತಾರೆ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ ಇರಬೇಕು. ಆತ ನಮ್ಮ ಜೊತೆಯಲ್ಲಿ ಇರುವ ಆತನು ಯಾವಾಗಲೂ. ಕರ್ತನಾದ ಯೇಸು ಸ್ವಾಮಿ ಯಾವಾಗಲೂ ತನ್ನ ಶಿಷ್ಯರ ಜೊತೆಗೆ ಸಂಚಾರ ಮಾಡ್ತಾ ಇದ್ದಾಗಲೂ ಆತನ ಈ ಭೂಲೋಕದಲ್ಲಿರುವಾಗ ಹೇಳ್ತಾ ಇದ್ರು, ನಾನು ಸತ್ತು ಪುನರುತ್ಥಾನವಾಗಿ 3ನೇ ದಿನದಲ್ಲಿ ಎಬ್ಬಿಸಲ್ಪಡ್ತೇನೆ ಅಂತ. ಈ ಮಾತು ಅವರಿಗೆ ಏನೋ ಒಂದು ರೀತಿ ಕೇಳಿಸ್ದಂಗಾಯ್ತು, ಆದರೆ ಅದನ್ನು ಮನದಟ್ಟು ಮಾಡಿಕೊಳ್ಳಿಲ್ಲ, ಮನಸ್ಸಿಗೂ ತಗೋತಾ ಇರಲಿಲ್ಲ. ಆದರೆ ಯೇಸು ಸ್ವಾಮಿ ಸತ್ತು ಆತನು ಪುನರುತ್ಥಾನವಾಗಿ ಎದ್ದಾಗ ಅದೇ ಮಾತನ್ನ ನೆನಪು ಮಾಡಿಕೊಡ್ತಾರೆ ಕರ್ತನ. ಆಗ ಶಿಷ್ಯರಿಗೆ ಆಶ್ಚರ್ಯ ಆಗುತ್ತೆ, ಹೌದು, ಶಾಸ್ತ್ರದಲ್ಲಿ ಬರೆದಿರುವುದು ನೆರವೇರಿದೆ. ಆತನು ಪುನರುತ್ಥಾನವಾಗಿ ಎದ್ದಿದ್ದಾರೆ, ನಮ್ಮ ದೇವರು ನಮ್ಮ ಜೊತೆ ಜೀವಿಸ್ತಾ ಇದ್ದಾರೆ, ಆತ ಇದ್ದಾರೆ. ಆತನ ಸಮಾಧಿಯನ್ನು ಹೋಗಿ ನೋಡಿದ್ರು, ಅಲ್ಲಿ ಖಾಲಿಯಾಗಿತ್ತು, ಬರಿದಾಗಿತ್ತು. ಆತನ ಎದ್ದಿದ್ದರು. ಆ ವಾಕ್ಯದಲ್ಲಿ ನೋಡ್ತೇವೆ, ಬದುಕಿರೋನನ್ನು ಸತ್ತವರಲ್ಲಿ ಹುಡುಕುವುದೇನು, ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾರೆ. ಹೌದು ಪ್ರಿಯರೇ, ಯೇಸು ಸ್ವಾಮಿ ಜೀವಂತವಾಗಿ 3ನೇ ದಿನದಲ್ಲಿ ಎದ್ದು ಬಂದು ಅನೇಕರಿಗೆ ಕಾಣಿಸಿಕೊಂಡರು. ಇಂದಿನ ದಿನದಲ್ಲಿ ನಮಗೂ ಕೂಡ ದೇವರು ಅನೇಕರಿಗೆ ದಿವ್ಯ ದರ್ಶನಗಳಿಂದ ಆತನು ಕಾಣಿಸಿ ಆತನ ಆಲೋಚನೆ ಕೊಟ್ಟು ಅವರನ್ನು ನಡೆಸ್ತಾ ಇದ್ದಾರೆ. ಇಂದು ನಿನ್ನ ಜೀವಿತದಲ್ಲಿ ದೇವರಿದ್ದಾರೆ, ನಿನ್ನ ಸಂಗಡನೇ ಆತ ಇದ್ದಾರೆ, ನಿನ್ನ ಜೊತೆಯಲ್ಲಿ ಆತ ಸಂಚರಿಸ್ತಾರೆ. ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಯಾವಾಗಲೂ ಇದ್ದಾರೆ. ನಾನು ಮೋಶೆ ಸಂಗಡ ಇದ್ದ ಹಾಗೆ ಇವತ್ತು ನಿಮ್ಮ ಸಂಗಡ ಇದ್ದೇನೆ. ಅದೇ ಅಪೊಸ್ತಲ ನನ್ನ ಶಿಷ್ಯರ ಸಂಗಡ ಇದ್ದ ಹಾಗೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಆತನು ನಮ್ಮ ಜೊತೆಯಲ್ಲಿ ಇರುವ ಆತನು. ಆದ್ರಿಂದ ಜೀವಂತವಾಗಿರೋ ತಂದೆಯನ್ನ ನೀವು ಯಾವ ಸಮಯದಲ್ಲಿ ಕರೆದ್ರೂ ಆತ ನಿಮ್ಮ ಕಷ್ಟದಲ್ಲಿ ಬಂದು ನಿಮ್ಗೆ ನೆರವಾಗ್ತಾರೆ. ಆತ ನಿಮಗೆ ಬಿಡುಗಡೆ ಕೊಟ್ಟು ಆಶೀರ್ವದಿಸ್ತಾರೆ, ಅದ್ಭುತ ಮಾಡ್ತಾರೆ. ಇವತ್ತು ಕಷ್ಟದಲ್ಲಿದ್ದೀರಾ, ಸಾಲದಲ್ಲಿದ್ದೀರಾ, ರೋಗದಲ್ಲಿದ್ದೀರಾ, ಚಿಂತೆ ಮಾಡ್ತಾ ಇರ್ಬೋದು. ಆದರೆ ಏಸಪ್ಪ ಹೇಳ್ತಾರೆ, ಇಂದು ನಾನು ನಿನಗೆ ಬಿಡುಗಡೆ ಕೊಡ್ತೇನೆ, ಇಂದು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತೇನೆ. ಅಪರಿಮಿತವಾದ ಆಶೀರ್ವಾದ ನಿನ್ನ ಮೇಲೆ ಸುರಿಸಲ್ಪಡುತ್ತೆ. ನಿನ್ನ ಜೀವಮಾನ ಒಬ್ಬನು ನಿನ್ನ ಮುಂದೆ ನಿಂತು ಮಾತಾಡಲ್ಲ. ಸಾಲಗಾರರು, ನೀವು ಯಾರ ಹತ್ರ ಇಸ್ಕೊಂಡಿದ್ದೀರೋ ಅಂಥ ವ್ಯಕ್ತಿ ಬಂದು ನಿಂತಾಗ ಭಯ ಆವರಿಸುತ್ತೆ. ದೇವರೇ, ಇವ್ರಿಗೆ ನಾವು ಕೊಡಬೇಕಲ್ಲ, ಭಯದಲ್ಲಿ, ಕಳವಳದಲ್ಲಿ, ದುಃಖದಲ್ಲಿ ಯೋಚನೆ ಮಾಡ್ತಾ ಇದ್ದೀರೋ ಅಂಥ ವ್ಯಕ್ತಿಗಳನ್ನು ದೇವರು ಓಡಿಸ್ತಾ ಇದ್ದಾರೆ. ದೇವರು ನಿನ್ನ ಪಕ್ಷದಲ್ಲಿದ್ದಾರೆ. ನಿನ್ನ ಜೀವಮಾನ ಎಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲದಂತೆ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಒಂದು ನಾಲಿಗೆ ನಿನ್ನ ಎದುರಾಗಿ ಮಾತನಾಡದಂತೆ ಕರ್ತನಂತ ನಾಲಿಗೆಗಳನ್ನು ಬಂಧಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ದೇವರೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಅಪ್ಪ, ಪರಿಶುದ್ಧಾತ್ಮನೇ ಅವರನ್ನು ಸಂಧಿಸು. ನೀನು ಇರುವಾತನೆಂದು ಅವರಿಗೆ ತೋರ್ಪಡಿಸು. ನಿನ್ನ ದಿವ್ಯ ದರ್ಶನ ಅವರಿಗೆ ಉಂಟಾಗಲಿ. ಕರ್ತನೆ, ಹಿಂದೆ ಅದ್ಭುತ ನಡೆಯಲಿ ಅವರ ಜೀವಿತದಲ್ಲಿ. ಎಲ್ಲ ಕಷ್ಟಗಳು, ಇಕ್ಕಟ್ಟುಗಳು, ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ ಎಂದು ಆಜ್ಞೆ ಕೊಡ್ತೇನೆ. ಸಾಲ, ಸಂಕಷ್ಟ ಬಿಡಲೇ ಯೇಸುವಿನ ನಾಮದಲ್ಲಿ, ಅಧಿಕಾರವುಳ್ಳ ಯೇಸುವಿನ ನಾಮದಲ್ಲಿ ಆಜ್ಞೆ ಕೊಡ್ತೇನೆ. ತಂದೆ, ನೀನೀಗ ಆಶೀರ್ವಾದ ಮಾಡುತ್ತಾ ಇರೋದಕ್ಕೊಂದನೆ, ಅಲ್ಲಿ ಬಿಡುಗಡೆ ಕೊಡುತ್ತಾ ಇರೋದಕ್ಕೊಂದನೆ ನಿನಗೆ ಮಹಿಮೆ ಸಲ್ಲಿಸ್ತೇನಪ್ಪ. ಜೀವಿಸುವ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.